ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನದ ವಾಕ್ಯ ಕೀರ್ತನೆಗಳ ಭಾಗ 95ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೆ. ಸ್ಯಾಮ್ಸ್ 95 ವರ್ಸ್ 1 to 7. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿ ಮಾಡೋಣ. ನಮ್ಮ ರಕ್ಷಣೆಯ ಬಂಡೆಯಾಗಿರುವ ಆತನಿಗೆ ಜಯಧ್ವನಿ ಮಾಡೋಣ. ಧನ್ಯವಾದದೊಡನೆ ಆತನ ಸನ್ನಿಧಿಯಲ್ಲಿ ಮುಂದೆ ಬಂದು ಕೀರ್ತನೆಗಳಿಂದ ಆತನಿಗೆ ಜಯಧ್ವನಿ ಮಾಡೋಣ. ಯೆಹೋವನು ದೊಡ್ಡ ದೇವರು, ಎಲ್ಲ ದೇವರುಗಳ ಮೇಲೆ ಮಹಾರಾಜನೂ ಆಗಿದ್ದಾನೆ. ಆತನ ಕೈಯಲ್ಲಿ ಭೂಮಿಯ ಆಳವಾದ ಸ್ಥಳಗಳು ಇದೆ. ಬೆಟ್ಟಗಳ ಮೇಲೆ ಆತನವೇ, ಸಮುದ್ರವು ಆತನವು. ಆತನು ಅದನ್ನು ಸೃಷ್ಟಿಸಿದನು. ಆತನ ಕೈಗಳು ಒಣಭೂಮಿಯನ್ನು ಸೃಷ್ಟಿಸಿದನು. ಬನ್ನಿರಿ, ಆರಾಧಿಸೋಣ. ನಮ್ಮನ್ನು ಸೃಷ್ಟಿಸಿದ ಯೆಹೋವನ ಮುಂದೆ ಮೊಣಕಾಲೂರೋಣ. ಆತನು ನಮ್ಮ ದೇವರು, ನಾವು ಆತನ ಪ್ರಜೆಗಳು, ಆತನು ಪರಿಪಾಲಿಸುವ ಮಂದೆಯೂ ಆಗಿದ್ದೇವೆ. ದೇವರಿಗೆ ಸ್ತೋತ್ರ. ಸ್ಯಾಮ್ಸ್ 95 ವರ್ಡ್ಸ್ 1 to 7. Word 2. Let us come before him with thanksgiving and sing joyful songs of praise. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ವಾಕ್ಯ ಭಾಗದಲ್ಲಿ ದೇವರು ಎಂಥವರಾಗಿದ್ದಾರೆ? ಮಹಾದೇವರಾಗಿದ್ದಾರೆ, ದೊಡ್ಡ ದೇವರಾಗಿದ್ದಾರೆ. ಸಮಸ್ತವನ್ನು ಉಂಟು ಮಾಡಿರುವ ಆತನಾಗಿದ್ದಾನೆ. ಆತನು ನಮ್ಮನ್ನು ನಿರ್ಮಾಣ ಮಾಡಿರುವ ಆತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ಪರಿಪಾಲಿಸುವ ಆತನಾಗಿದ್ದಾನೆ. ಆತನ ಮಂದೆ ನಾವು ಆಗಿದ್ದೇವೆ, ನಮ್ಮನ್ನು ಪರಿಪಾಲಿಸುವ ದೇವರಾಗಿದ್ದಾನೆ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಈಗ ನಾವೇನು ಮಾಡಬೇಕು? ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾ? ಎಸ್, ಕೃತಜ್ಞತೆ ಸಲ್ಲಿಸಬೇಕು. ನಮ್ಮಿಂದ ಕೊಡೋದಕ್ಕೆ ಏನಿದೆ ಎಲ್ಲವೂ ಆತನದೇ. ಕೊಡೋದಕ್ಕೆ ಅಂತ ನಮ್ಮ ಹತ್ರ ಸ್ವಂತ ಅಂತ ಏನಿಲ್ಲ. ನಮ್ಮ ಹತ್ರ ಏನಿದ್ರೂ ಸಹ ಅದು ಆತನಿಂದ ಬಂದಿರತಕ್ಕಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಏನು ಕೇಳ್ತಾರೆ ಗೊತ್ತಾ? ಸ್ತುತಿ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾರೆ, ನಾನು ಸ್ತುತಿಗಳ ಮಧ್ಯದಲ್ಲಿ ಸಂಚರಿಸುವ ದೇವರು. ದೇವರಿಗೆ ಸ್ತೋತ್ರ. ನಾವು ಯಾವಾಗ ಆತನ ಕೂಡಿ ಆರಾಧಿಸ್ತೀವೋ, ಒಬ್ಬಟ್ಟಿಗರಾಗಿ ನಾವು ಆತನ ಆರಾಧಿಸ್ತೀವೋ, ಮಹಿಮೆಪಡಿಸ್ತೀವೋ, ಎಲ್ಲ ಸ್ಥಳಗಳಲ್ಲಿ ಆತನ ಮಹಿಮೆ ಇಳಿದು ಬರುತ್ತೆ. ಎಲ್ಲ ಕಡೆಗಳಲ್ಲಿ ಆತನ ಮಹಿಮೆ ಇಳಿದು ಬರುತ್ತೆ. ಬಹಳ ಪ್ರಮುಖವಾಗಿ ಆತನ ಶರೀರವಾಗಿರ್ತಕ್ಕಂಥ ಸಭೆ, ಆದಿ ಸಭೆ ಮೊಟ್ಟ ಮೊದಲನೇದಾಗಿ ಸೀನಾ ಬೆಟ್ಟದ ತಪ್ಪಲಿನಲ್ಲಿ ಕೂಡಿ ಬಂದಿತ್ತು. ಅಲ್ಲಿ ದೇವರು ಹೇಳಿದರು, ಈ ಸ್ಥಳದಲ್ಲಿ ಜನರು ನನ್ನನ್ನು ಆರಾಧಿಸ್ತಾರೆ ಅಂತ. ದೇವರಿಗೆ ಸ್ತೋತ್ರ. ಅವರೆಲ್ಲ ಆರಾಧಿಸಿದ್ರು. ಈಗ ನಮಗೆ ಮಹಾಕೃಪೆಯಿಂದ ಸಭೆ ಕೊಟ್ಟಿದ್ದಾರೆ. ಸಭೆಯಾಗಿ ಕೂತಿ ನಾವು ಆತನನ್ನು ಆರಾಧಿಸುವಾಗ ಆತನು ಸಂಚರಿಸುವ ಆತನಾಗಿದ್ದಾನೆ. ನಾವು ಸ್ತುತಿಸುವಾಗ ಆತನ ನಮ್ಮ ಸ್ತುತಿಗಳ ಮಧ್ಯದಲ್ಲಿ ಆತನು ಸಂಚರಿಸುವ ಆತನಾಗಿದ್ದಾನೆ. ಮಹಿಮೆ ಹೊಂದುವ ಆತನಾಗಿದ್ದಾನೆ. ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಇಂಥ ಮಹಾದೇವರನ್ನು ನಾವು ಸಾಷ್ಟಾಂಗವರಿಗೆ ಆತನಿಗೆ ಅಡ್ಡ ಬಿದ್ದು ನಾವು ಅದನ್ನು ಆರಾಧಿಸೋಣ. ಹೃದಯಾಂತರಾಳದಿಂದ ದೇವರಿಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಎಸಪ್ಪ, ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೇ, ನಿಮ್ಮ ಮಹಾದೇವರಾಗಿದ್ದೀಯಾ. ಸಮಸ್ತವನ್ನು ಉಂಟು ಮಾಡಿರುವಾತನಾಗಿದ್ದೀಯಾ. ನಮ್ಮನ್ನು ಉಂಟು ಮಾಡಿರುವಾತನಾಗಿದ್ದೀಯಾ. ನಿತ್ಯವಾಗಿಯೂ ಕರ್ತನೇ, ನಮ್ಮ ಭಾರವನ್ನು ಹೊತ್ತು ನಮ್ಮನ್ನು ಪರಿಪಾಲಿಸುವ ಕುರುಬನು ನಿನ್ನ ಮಂದೆಯೂ ನಾವು ಆಗಿದ್ದೇವೆ. ನಿಮಗೆ ಮಹಿಮೆಯಾಗಲಿ. ನಂಬಿಗಸ್ತನಂತ ದೇವರೇ, ಇದುವರೆಗೂ ಸಹ ಎಲ್ಲ ಕೇಡುಗಳಿಂದ, ಬಾಧೆಗಳಿಂದ, ಇಕ್ಕಟ್ಟುಗಳಿಂದ, ಕೊರತೆಗಳಿಂದ, ಅಷ್ಟು ಮಾತ್ರ ಅಲ್ಲ, ಶತ್ರು ಬಾಧೆಯಿಂದ ನಮ್ಮನ್ನು ತಪ್ಪಿಸಿ ಕಾದು ಕಾಪಾಡುವುದರಲ್ಲಿ ನೀವು ನಂಬಿಗಸ್ತರಾಗಿದ್ದೀರಾ. ಮುಂದೆಯೂ ನಮ್ಮನ್ನು ಕಾಯುವುದರಲ್ಲಿ ನೀವು ನಂಬಿಗಸ್ತರಾಗಿದ್ದೀರಾ. ಅದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತುತಿ, ಸ್ತೋತ್ರ, ಘನ ಮಹಿಮೆ ನಿತ್ಯವಾಗಿಯೂ ಸ್ವಂತವಾಗಿರಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸರಿಸಿ ನಾವು ಬೇಡಿ ಬಂದಿದ್ದೇವೆ, ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.